ಒಡ ಹುಟ್ಟಿದವರು ಸಿನಿಮಾದ ಚಿತ್ರೀಕರಣದ ಸಮಯದಲ್ಲಿ ಅಣ್ಣವರ ಜೀವಕ್ಕೆ ಅಪಾಯವಿತ್ತಂತೆ. ಅದನ್ನು ಖುದ್ದಾಗಿ ಭಗವಾನ್ ಅವರೇ ಹಂಚ್ಕೊಂಡಿದ್ರು. ಅವತ್ತು ರಕ್ಷಣೆ ಮಾಡಿದ್ದು ಅಂಬರೀಷ್ ಅವರು. ಹಾಗಾದರೆ ಘಟನೆ ಏನಾಯಿತು ಅನ್ನೋದು, ಒಡ ಹುಟ್ಟಿದವರು ಸಿನಿಮಾದ ಎತ್ತಿನ ಗಾಡಿ ರೇಸ್ ನೀವೆಲ್ಲರೂ ಕೂಡ ನೋಡಿದ್ದೀರಾ. ಅಲ್ಲಿ ನಡೆದಂಥ ಒಂದು ಅವಘಡ, ಡಾಕ್ಟರ್ ರಾಜ್ಕುಮಾರ್ ಹಾಗೂ ಅಂಬರೀಷ್ ಒಂದು ಗಾಡಿಯಲ್ಲಿ ಇರ್ತಾರೆ, ಮಿಕ್ಕವರೆಲ್ಲ ಗಾಡಿ ಓಡಿಸ್ತಾ ಇರ್ತಾರೆ. ಫಾಸ್ಟಾಗಿ ಓಡಿಸೋ ದೃಶ್ಯ ಅದು. ಅದೇನಾಯಿತೋ ಗೊತ್ತಿಲ್ಲ, ಗಾಡಿಯ ಕಡಾಣಿ ಇರುತ್ತಲ್ಲ ಅದು ಮುರಿದು ಹೋಗುತ್ತಂತೆ, ಚಕ್ರ ಹೊರಗೆ ಬಂದುಬಿಡ್ತಂತೆ. ಆ ದೃಶ್ಯವನ್ನು ಅಲ್ಲಿದ್ದಂಥವ್ರು ಎಲ್ಲರೂ ಕೂಡ ಈಗಲೂ ನೆನೆಸ್ಕೊಂಡ್ರೆ ಭಯಗೊಳ್ತಾರೆ. ಕಾರಣ ಯಾಕೆಂದರೆ ರಾಜ್ಕುಮಾರು ಬ್ಯಾಲೆನ್ಸ್ ಕಳ್ಕೊಂಡ್ರು, ಜೊತೆಗೆ ಇನ್ನೇನು ಬೀಳಬೇಕು ಅನ್ನೋ ಸಮಯದಲ್ಲಿ ಅಂಬರೀಷ್ ಅವರ ಸಮಯ ಪ್ರಜ್ಞೆ ಇದೆಯಲ್ಲ, ಅವ್ರನ್ನ ಎಳೆದುಕೊಂಡು ಅಪ್ಕೊಂಡ್ಬಿಟ್ರಂತೆ, ಕೈಯಲ್ಲಿ ಬಿಗಿಯಾಗಿ ಅಪ್ಕೊಂಡ್ಬಿಟ್ಟಿದ್ರಂತೆ. ಅವತ್ತೇನಾದರೂ ಡಾಕ್ಟರ್ ರಾಜ್ಕುಮಾರ್ ಬಿದ್ದು ಬಿಟ್ಟಿದ್ರೆ ಹಿಂದೆ ಬರೋ ಗಾಡಿಗಳಿಗೂ ಬ್ಯಾಲೆನ್ಸ್ ಇರಲಿಲ್ಲ, ಕಂಟ್ರೋಲ್ ಇರಲಿಲ್ಲ, ಎಲ್ಲರೂ ಕೂಡ ಹತ್ತಿಸ್ಕೊಂಡು ಹೋಗ್ಬಿಡ್ತಾ ಇದ್ರು. ಆದರೆ ಅಣ್ಣವರು ಬದುಕಿಬಿಟ್ರು. ಅವತ್ತು ಅಂಬರೀಷ್ ಅವ್ರಿಗೂ ಬಿಗ್ ಥ್ಯಾಂಕ್ಸನ್ನು ಅಲ್ಲಿದ್ದವ್ರು ಎಲ್ಲರೂ ಕೂಡ ಅಣ್ಣವರು ಸೇರಿದಂತೆ ಹೇಳಿದ್ರಂತೆ.